ನಾವು 7 ಕೊಟ್ಟಿದ್ದು ಅಂತ ಕಾಣುತ್ತೆ ಅಲ್ವಾ? ಕಾಂಗ್ರೆಸ್ ಅಲ್ಲಿ ಒಂದ್ಸಾರಿ 7 ಸೀಟನ್ನ ಅವ್ರಿಗೆ ಕೊಟ್ಟಿದ್ದಂಥದ್ದನ್ನ ಬಹುಶಃ ಈ ಸಂದರ್ಭದಲ್ಲಿ ನಾನು ನೆನೆಸ್ಲಿಕ್ಕೆ ಹೋಗ್ತೀನಿ. ಇವತ್ತು ಅವರು ಮಂಜುನಾಥ್ ಅವ್ರು ಬಿಜೆಪಿ ಚಿಹ್ನೆಯಲ್ಲಿ ನಿಂತಿರೋದನ್ನು ಸೇರ್ಕೊಂಡು 3 ಅಂತ ಅನ್ಕಳಿ, ನಿಮ್ ಸಮಾಧಾನ ಆಗದೆ ಇದ್ರಿ ಅಂತ ಯಾರೋ ಒಬ್ರು ಹೇಳ್ತಿದ್ರು ಅಂತ ನನ್ಗೆ ಮಾಧ್ಯಮ ಸ್ನೇಹಿತರು ಹೇಳಿದ್ರು. ಎರಡೇ ಅಂತ ಯಾಕಂತೀರಾ? ಇದು ಒಂದು ನಿಮ್ದೇ ಅಂತ ಅನ್ಕೊಂಬಿಟ್ರೆ ಅವಾಗ ನಿಮಗೂ ಸಮಾಧಾನ ಆಗುತ್ತೆ ಅಂತ. ಹಾಗಾಗಿ ಬಹುಶಃ ಈ ಪರಿಸ್ಥಿತಿಯನ್ನ ಅವ್ರು ಯಾವ ರೀತಿ ನಿಭಾಯಿಸ್ತಾರೆ, ಯಾವ ರೀತಿ ಅದನ್ನ ಸರಿಪಡಿಸ್ಕೊತಾರೆ, ಅಲಯನ್ಸ್ ಅನ್ನ ಅನ್ನೋದು ಒಂದ್ ಕಡೆ. ಒಕ್ಕಲಿಗರಿಗೆ ಬಹಳ ಪ್ರಮುಖವಾಗಿ ನಿನ್ನೆ ಯಾರೋ ಒಬ್ರು ನಂಗೆ ಫೋನ್ ಮಾಡಿದ್ರು, ಏನಣ್ಣ ಇದೆಂತ ದುರಂತಣ್ಣ, ನಾವೆಲ್ಲ ಜನತಾದಳ ಅಂತಿದ್ದೋ, ನೀವು ಬಿಟ್ಟು ಹೋದಾಗ್ಲೂ ನಾವು ನಿಮ್ಮನ್ನ ಬೈಕೊಂಡು ನಿಮ್ಮನ್ನ 50,000 ಸೋರಿಸ್ತೋ, ಈ ಜಿಲ್ಲೆಯಲ್ಲಿ ಏನೋ ಕೆಲಸ ಮಾಡುವಂತ ಆಸೆ ಇದ್ರು ನಾವು ನಿಮ್ಮನ್ನ ತಿರಸ್ಕರಿಸ್ತೋ. ಈಗ ಏನಣ್ಣ ಹಾಸನದಲ್ಲಿ ಪ್ರಜ್ವಲ್ ಅಂತೆ, ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರಂತೆ, ಇಲ್ಲಿ ಏನೋ ಹುಡುಕ್ತಾವ್ರಂತೆ ಅವ್ರ ಕುಟುಂಬದಲ್ಲಿ ಯಾರ. ಇದು ಏನಣ್ಣ ಜನತಾದಳದ ಪರಿಸ್ಥಿತಿ ಅಂತಿದ್ದೆ. ಅದು ಗೊತ್ತಿಲ್ಲಪ್ಪ ನಂಗೆ. ಜನತಾದಳದ ಯಜಮಾನರು ತೀರ್ಮಾನ ಮಾಡ್ಬೇಕು, ನನ್ನ ಹತ್ರ ಮಾತಾಡಿದ್ರೆ ಏನ್ ಪ್ರಯೋಜನ ಅಂತ. ಹಾಗಾಗಿ ಸರ್, ಈಗ ನಾನು ಯಾರನ್ನು ಟೀಕೆ ಮಾಡಕ್ ಇಲ್ಲಿ ಕೂತ್ಕೊಂಡಿಲ್ಲ. ನಮ್ಮ ಅಭ್ಯರ್ಥಿ, ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಇವತ್ತು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರೈತರಿಗೆ ನಾವು MSP ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದೀವಿ. ಹಿಂದೆ ರೈತರ ಕಾಯ್ದೆಗಳನ್ನ ವಾಪಸ್ ಪಡೀಲಿಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಅನೇಕ ಪ್ರಮುಖವಾದಂತಹ ಯುವಕರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಎಲ್ಲ ವರ್ಗದ ಜನರಿಗೆ ಮತ್ತು ಮುಂದುವರೆದಂತ ಸಮಾಜಗಳಿಗೂ ಸಹ ನಾವು ಸಾಮೂಹಿಕವಾದಂತ ಎಲ್ಲವನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮಾಡೋ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಹೋಗ್ತೀವಿ ವಿನ, ಅದನ್ನು ಮುಂದೆ ಇಟ್ಕೊಂಡು ಹೋಗ್ತೀವಿ ವಿನ ನಾವು JDS ಬಿಜೆಪಿ ಏನು ಎಂತೂ ಅಥವಾ ಯಾರು ಕ್ಯಾಂಡಿಡೇಟ್ ಬರ್ತಾರೆ, ಯಾರಾದ್ರೂ ಒಬ್ರು ಕ್ಯಾಂಡಿಡೇಟ್ ಆಗ್ಲೇಬೇಕಲ್ಲ. ಆದ್ರೆ ಅವ್ರ ಮನೆಯವ್ರು ಬರ್ತಾರೋ ಇಲ್ಲಿಯವರೇ ಬರ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ. ನಾನು ಅದನ್ನ ಹೆಚ್ಚು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ನಾವು ನಮ್ಮ ಅಭ್ಯರ್ಥಿಯನ್ನ ಮುಂದೆ ಇಟ್ಕೊಂಡು, ನಮ್ಮ ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು, ನಮ್ಮ ಜಿಲ್ಲೆಯ ಮುಂದಿನ ನಾವು ಅನೇಕ ಕನಸನ್ನ ಮುಂದಿಟ್ಕೊಂಡು, ನಮ್ಮ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಅವರು ಬಹುಶಃ ಅವ್ರ ಕುಟುಂಬದವ್ರನ್ನೇ ಆಗ್ತಾರೋ, ಸ್ಥಳೀಯರನ್ನೇ ಆಗ್ತಾರೋ, ಅಥವಾ ಇನ್ನೊಬ್ಬ ಬಿಜೆಪಿ ಅಭ್ಯರ್ಥಿಯರು ಆಗ್ತಾರೋದು ಅವ್ರಿಗೆ ಬಿಟ್ಟು ವಿಚಾರ. ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.